Babylon 5. ಡಿ ಗ್ಯಾಂಗ್ ಚಾರ್ಜ್ ಶೀಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ A1 ಯಾರು? ಪವಿತ್ರ ಗೌಡ. ಪವಿತ್ರ ಗೌಡ ಒಳ್ಳೆನಪ್ಪ. ಪವಿತ್ರ ಗೌಡ ದರ್ಶನ್ರ ಗೆಳತಿ, ದರ್ಶನ್ರ ಸ್ನೇಹಿತೆ, ಒಳ್ಳೆ ಸ್ನೇಹಿತೆ, ಒಂದು ಗಂಡಸಿನ ಜೊತೆಯಲ್ಲಿ ಇರಬಹುದಾದಂಥ ಒಂದು ಒಳ್ಳೆಯ ಹುಡುಗನನ್ನು ರಾಜ ಮಾಡ್ತಾಳೆ ಅಂತ, ಅಥವಾ ರಾಜನಂತಿರ್ತಕ್ಕಂಥ ವ್ಯಕ್ತಿಯನ್ನು ಗುಲಾಮ ಮಾಡಿಕೊಂಡು ಗುಲಾಮನ ಸ್ನೇಹಿತಳಾಗಿರ್ತಾಳ ಅಂತ ಒಂದು ಪ್ರಶ್ನೆ ಇದೆ. ಹಳೆ ಓಲ್ಡ್ ಸೇಯಿಂಗ್ ಇದು. ತುಂಬ ಒಂದು ಹೆಂಗಸು ಅಷ್ಟು ಕೆಪಾಸಿಟಿ ಇರುತ್ತೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಮಾತಿದೆ. ಇದು ಜಾಣೆ ಆದರೆ, ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ರಾಜನ್ ಮಾಡಬಹುದು, ಚಕ್ರವರ್ತಿ ಮಾಡಬಹುದು ಅಂತ. ಅಥವಾ ಅದಿಲ್ಲ ಅಂದರೆ ಚಕ್ರವರ್ತಿಯಂಥ ಮನುಷ್ಯನನ್ನು ಗುಲಾಮ ಮಾಡಿಬಿಡ್ಬೋದು ಅಂತ. ಚಾಯ್ಸ್ ಎರಡೂ ಇದೆ ಇಲ್ಲಿ. ಗೊತ್ತಿಲ್ಲ ಈ ಕೇಸಲ್ಲಿ ಏನಾಯಿತೋ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣನೇ ಪವಿತ್ರ ಗೌಡ ಅಂತ ನಿಜ. ಅದು ಹೇಗೆ ಎಲ್ಲ ಶುರುವಾಗಿರುತ್ತೋ ಇನ್ಸ್ಟಾಗ್ರಾಮ್ನ ಒಂದು ಫೋಟೋ ಅಥವಾ ಒಂದು ಮೆಸೇಜ್ನ ಮೂಲಕ, ನಿಜ ಅಲ್ವಾ? ಇನ್ಸ್ಟಾಗ್ರಾಮ್ಗೆ ಒಂದು ಮೆಸೇಜ್ ಬಂತು. ಈ ಮೆಸೇಜಿಂದ ಕೆರಳಿ ಕೆಂಡವಾದಂಥ ಪವಿತ್ರ ಗೌಡ, ನನಗೆ ಹೀಗೆ ಮಾಡ್ತೀಯ, ನಾನು ಯಾರು ಗೊತ್ತಾ, ಐ ವಿಲ್ ಶೋ ಯು ಹೂ ಐ ಆಮ್. ಈ ಒಂದು ವಿಚಾರ ಇಟ್ಕೊಂಡು ರೇಣುಕಾಸ್ವಾಮಿ ಮಾಡಿದ್ದಂಥ ಮೆಸೇಜ್ ಬಗ್ಗೆ ಪವನ್ಗೆ ಹೇಳಿದ್ದೆ ಪವಿತ್ರ ಗೌಡ ಅಂತ. ನೋಡಿ, ಇಡೀ ಕತೆ ಶುರುವಾಗೋದೆ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಒಂದು ಮೆಸೇಜ್ ಕಳಿಸ್ದ ಎಂಬಲ್ಲಿಂದ ಶುರುವಾದಂತಹ ಕಥೆ ಬಳ್ಳಾರಿ ಜೈಲಲ್ಲಿ ನನ್ನ ಮಗನ ತೋರಿಸ್ತೀರಾ ಅಂತ ದರ್ಶನ್ ಕೇಳೋವರೆಗೂ ಬಂದು ನಿಂತ್ಕೊಂಡಿದೆ. ಇವತ್ತಿಗೆ ಒಂದು ಟಿ ವಿ ಕೊಡಿ, ನನಗೆ ಬಗ್ಗಕ್ಕಾಗಲ್ಲ, ಸರ್ಜಿಕಲ್ ಚೇರ್ ಕೊಡಿ. ಅದೇ ದರ್ಶನ್ 3 ತಿಂಗಳ ಹಿಂದೆ ಒಂದು ಸಿನಿಮಾ ಶೂಟಿಂಗ್ ಹೋಗಿ ಆ ಶೂಟಿಂಗಲ್ಲಿ ನಿರತನಾಗಬೇಕಾಗಿದ್ದಂಥ ವ್ಯಕ್ತಿಗೆ ಈ ಒಂದು ಮೆಸೇಜ್ ಕಿವಿಗೆ ಹಾಕಿದ್ದು ಯಾರು? ಪವಿತ್ರ ಗೌಡ. ಫಸ್ಟ್ ಯಾರಿಗೆ ಹೇಳಿದ್ದು? ಪವನ್ಗೆ. ಈ ಥರ ಮೆಸೇಜ್ ಮಾಡ್ತಾ ಇದ್ದಾನೆ, 1000 ಜನ ಮೆಸೇಜ್ ಮಾಡ್ತಾರೆ, 1000 ಹೆಣ್ಮಕ್ಳಿಗೆ ಮೆಸೇಜ್ ಮಾಡ್ತಾರೆ, ನಾವು ಸರಿ ಅಂತ ಹೇಳ್ತಾ ಇದ್ದೀವಿ, ಅದನ್ನು ನೋ, ತಪ್ಪ ಮೆಸೇಜ್ ಮಾಡ್ತಾರೆ, ಅಷ್ಟಿಲ್ಲೋಗಿ ಮೆಸೇಜ್ ಮಾಡ್ತಾರೆ, ಹೆಣ್ಣು ಮಕ್ಕಳ ಫೋಟೋಗಳನ್ನೇ ಮಾರ್ಫ್ ಮಾಡ್ತಾ ಇದ್ದಾರೆ, ಯಾವುದೋ ಬೆತ್ತಲ ದೇಹಕ್ಕೆ ಇನ್ಯಾವುದೋ ಹೆಣ್ಮಗಳ ಫೋಟೋ ಹಾಕಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ. ಅನೇಕರು ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ನಿಮ್ಮ ಬಳಿದ ಚಾಯ್ಸ್ ಏನು? ಪೊಲೀಸ್ ಪ್ರಭಾವಶಾಲಿಗಳು ಹೌದಲ್ವೇ ನೀವು? ಪ್ರಭಾವ ಕೂಡ ಇತ್ತಲ್ಲ ನಿಮಗೆ. ಒಂದು ಮಾಹಿತಿ ಆರ್ ನಗರ ಪೊಲೀಸರಿಗೂ MLAನೂ ಸಿಗ್ತಿದ್ರಲ್ರಿ ನಿಮಗಲ್ಲಿ. MLAಗೂ ನೀವು ಹೇಳ್ಬೋದಾಗಿತ್ತು, SP ಗೂ ಈ ಕಡೆ ಕಮಿಷನರ್ಗೂ ಹೇಳ್ಬೋದಾಗಿತ್ತು. ನೀವು ದಯಾನಂದ್ ಅವರ ಆಫೀಸ್ಗೆ ಬಂದು ಕೂತ್ಕೋಬೋದಾಗಿತ್ತು. ಏನು ಬೇಡ ಅಂತ ಇದ್ರು ಅವರು? ನಿಮ್ಮ ಕಂಪ್ಲೇಂಟ್ ತೊಗೋತಾ ಇರಲಿಲ್ವಾ? ಚೆಕ್ ಮಾಡಿಸ್ತಿರ್ಲಿಲ್ವಾ? ಪ್ರಯಾರಿಟಿ ಕೊಡ್ತಿರ್ಲಿಲ್ವಾ ನಿಮಗೆ? ಕೊಡ್ತಾಯಿದ್ರು. ಪವನ್ಗೆ ಹೇಳಿದ್ದು, ಪೊಲೀಸ್ ಕಮಿಷನರ್ಗೆಲ್ಲ ಇವ್ರು ಹೇಳಿದ್ದು, ಪವನ್ ದೊಡ್ಡ ಇನ್ಸ್ಪೆಕ್ಟ್ರ್ ಇವನು ಯಾರು ನೀವು ಪವನು, ಇವನು ದೊಡ್ಡ ಇನ್ಸ್ಪೆಕ್ಟ್ರ್ ಇವನು, ಈ ಪವನ್ ಅನ್ನೋನು, ಈಗ ಮೆಸೇಜ್ ಬಂದಿದೆ ನೋಡು ಅಂತ ಇವನು ಪವನ್ ಕಳಿಸಿದ್ದೆವು. ಯಾರು? ಈ ಪವಿತ್ರ. ಬಳಿಕ ಅಶ್ಲೀಲ ಮೆಸೇಜ್ ಮಾಡಿರೋ ಬಗ್ಗೆ ದರ್ಶನ್ಗೂ ಮಾಹಿತಿ, ಈ ಥರ ನನಗೆ ಮಾಡ್ತಾ ಇದ್ದಾನೆ, ಟಾರ್ಚರ್ ಆಗಿಬಿಡ್ತು ಅಂತ ದರ್ಶನ್ಗೆ ಈ ಥರ ಬಗ್ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅಲ್ಲಿಂದ ರೇಣುಕಾಸ್ವಾಮಿಯನ್ನು ಟ್ರ್ಯಾಪ್ ಮಾಡಿದ್ದು ಪವಿತ್ರ ಗೌಡ ಅಂತ ಇದಿಟ್ಕೊಂಡು ರೇಣುಕಾಸ್ವಾಮಿಗೆ ಒಂದು ಬಲೆ ಹೆಣಿದ್ರು. ಇವನು ಯಾರು ತಲೆ ಹುಳ ಬಿಟ್ಕೊಂಡು ಇವನು ಯಾರು ಅಂತ. ಇದು ಹೇಗೆ ಅಂದರೆ, ಒಂದೊಂದ್ಸಲ ಏನಾಗ್ಬಿಡುತ್ತೆ, ನಾವು ವಿಷ ಕುಡಿದ್ಬಿಟ್ಟು ಬೇರೆಯವ್ರು ಸಾಯಲಿ ಅಂತ ಹೇಳ್ದಂಗೆ ವಿಷ ನಾವು ಕುಡಿದ್ಬಿಡೋದು. ಅವ್ರು ಸತ್ತೋಗ್ಬಿಡ್ಲಿ, ಇವ್ರು ಸತ್ತೋಗ್ಬಿಡ್ಲಿ, ಅವ್ರು ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತ ಕ್ರೋಧ ತುಂಬಿಕೊಳ್ಳುತ್ತಲ್ರಿ. ಈ ಕ್ರೋಧ, ಆವೇಶ, ಆಕ್ರೋಶಗಳೆಲ್ಲ ಹೇಗೆ ಗೊತ್ತಾ? ವಿಷ ನಾವು ಕುಡಿಯೋದು, ಬೇರೆಯವ್ನು ಸತ್ತೋಗ್ಲಿ ಅಂತ ಹೇಳೋದು ಹೇಗೆ ಸಾಧ್ಯ? ಕ್ರೋಧ ನೀನು ತುಂಬಿಕೊಂಡು, ವಿಷ ನೀನು ಕುಡಿದ್ಬಿಟ್ಟು, ಅಸೂಯೆ ನೀನು ತುಂಬಿಕೊಂಡು, ಅಹಂ ನೀನು ತುಂಬಿಕೊಂಡು, ಗಟಗಡ ಅಂತ ಅಹಂನ ಕುಡಿದ್ಬಿಟ್ಟು ನೀನು, ವಿಷ ಕುಡಿದ್ಬಿಟ್ಟು ನೀನು ಇನ್ನೊಬ್ಬರು ಸತ್ತೋಗ್ಲಿ ಅಂತ ಹೇಳಿದ್ರೆ ಹೇಗೆ? ಅದೇ ಥರ ಕಥೆ. ಇವರ ಕ್ರೋಧ, ಇವರ ಆಕ್ರೋಶ, ಇವ್ರ ಈಗೋ, ಇವರ ಅಹಮ್ಮು ಎಲ್ಲ ತುಂಬ್ಕೊಂಡ್ಬಿಟ್ಟು ನಾವೇನೋ ಮಾಡಿಬಿಡ್ತೀವಿ ಸಮಾಜದಲ್ಲಿ. ನೋ, ದರ್ಶನ್ ಪವಿತ್ರ ಸೂಚನೆಯ ಪ್ರಕಾರನೇ ರೇಣುಕಾಸ್ವಾಮಿ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಆಗಿದ್ದು ವಿಷಯ ಇದು. ರೇಣುಕಾಸ್ವಾಮಿನ ಶೆಡ್ನಲ್ಲಿ ನೋಡ್ತಾ ಇದ್ದಂತಾನೆ ಕಿಲ್ ಹಿಮ್ ಅಂತ ಹೇಳಿದ್ದು ಪವಿತ್ರ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಕಿಲ್ ಹಿಮ್. ಹೆಣ್ಣು ಮಗಳೊಬ್ಬಳ ಪ್ರೇರಣೆನ ಇದು? ಅಲ್ಲಿದ್ದಂಥ ತಲೆಮಾಸ್ತರ್ ಅಂತ ಉಳಿದವ್ರಿಗೆ, ಇನ್ಕ್ಲೂಡಿಂಗ್ ದರ್ಶನ್, ತಲೆಮಾಸ್ತರ್ ಒಂದಷ್ಟು ಜನ ಕೂತಿದ್ರಲ್ರಿ. ಎಲ್ಲ ಇತ್ತಲ್ಲ ಲೈಫಲ್ಲಿ, ಕೆಲವರು ಒದಿಬೇಕಲ್ಲ, ಗ್ರಾಚಾರ ಬಂದು ಒಕ್ಕರಿಸ್ಕೊಳ್ಬೇಕಲ್ಲ. ಆ ಎಲ್ಲ ಉಳಿದವ್ರಿಗೂ 3 ಜನ ಬಿಟ್ಬಿಡಿ, ಲಾಸ್ಟ್ ಟೈಮ್ ಅವ್ರನ್ನ ಒಪ್ಸಿರೋದು ನಾನು ಕೊಲೆ ಮಾಡಿದೆ ಅಂತ ಹೇಳುವಂತ. ಇನ್ನು 13 ಜನಕ್ಕೆ ಏನು ಗ್ರಾಚಾರ ಬಡ್ದಿತ್ತು? ಪ್ರೇರಣೆ, ಈ ಮಹಾನ್ ಮಹಿಳೆಯ ಪ್ರೇರಣೆ. ಕಿಲ್ ಹಿಮ್ ಅಂದ್ಬಿಟ್ರೆ ಬಿಟ್ಬಿಡ್ತಾರೆ ಎಮ್ಮನ್ನ. ಬಿಟ್ಬಿಡ್ತಾರೆ ನಮ್ಮ ಪವಿತ್ರ ಗೌಡ, ನಿನ್ನ ಬಿಟ್ಬಿಡ್ತಾರ? ಪವಿತ್ರ ಸೂಚನೆ ಅಂತಾರೆ. ಶೆಡ್ನಲ್ಲಿ ಅಟ್ಟಾಡಿಸ್ಕೊಂಡು ರೇಣುಕಾ ಮೇಲೆ ಹಲ್ಲೆ, ಮೈ ಮೇಲೆ ಅವಾಗ ಬಂದುಬಿಡುತ್ತೆ. ಪವಿತ್ರ ಗೌಡ ಆಕ್ರೋಶ ಈ ಉಳಿದ 14 ಜನಗಳಿಗೆ ತಲೆಯಲ್ಲಿ ಬುದ್ಧಿ ಕಡಿಮೆ ಆಗಿತ್ತಲ್ಲ, ಶಾರ್ಟೇಜ್ ಇತ್ತಲ್ಲ ಬುದ್ಧಿ,
ಅವ್ರ ತಲೆ ಒಳಗಡೆ ಕೂತ್ಕೊಂಡ್ಬಿಡ್ತು ಪವಿತ್ರ ಗೌಡಳ ಆಕ್ರೋಶ. ಆಹಾ, ಇವರೆಲ್ಲ ಮುಂದೆ ಎಲ್ಲರೂ ಹೀರೋಗಳಾಗ್ಬಿಟ್ರು. ಅವಾಗ 14 ಜನನೂ ಹೀರೋಗಳೇ. ಪವಿತ್ರ ಗೌಡ ಹೇಳ್ತಾ ಇದ್ದಂತೆಯೇ 14 ಜನಗಳಿಗೂ ಅವಾಗ ಹೀರೋಗಳಾಗ್ಬಿಟ್ರು. ಸಿನಿಮಾ ಶೂಟಿಂಗ್ದಲ್ಲಿ ಇನ್ಫ್ಲೂಯೆನ್ಸ್ ಎಲ್ಲ ಇರುತ್ತಲ್ಲ, ಶೂಟಿಂಗ್ದಲ್ಲಿ ಅನ್ಕೊಂಬಿಟ್ರು ಲೈಫು. ಹೊಡಿಬೋದು, ಬಡಿಬೋದು, ಬಿಸಾಕ್ಬಿಡ್ಬೋದು, ಅವ್ರನ್ನ ಸಾಯಿಸೇ ಬಿಡ್ಬೋದು, ಅವ್ರನ್ನ ಕಿಲ್ ಹಿಮ್ ಅಂತೆ. ಕಾನೂನಿನ ಲವಲೇಶದ ಜ್ಞಾನ ಆದರೂ ಇರಬೇಕಲ್ಲ ಈ ಹೆಂಗಸ್ಸಿಗೆ ಬಂದಂಥ ಒಂದು ಮೆಸೇಜಿಂದ ಇವತ್ತು ಇಷ್ಟು 16 ಜನಗಳ ಮನೆಗಳಲ್ಲಿ ಒಂದು ತುತ್ತು ಊಟ ಸೇರಲ್ಲ ರೀ ನಟಗ ಅವ್ರಿಗೆ. ಒಂದು ತುತ್ತು ಊಟ ಸೇರಲ್ಲ ಅವ್ರಿಗೆ. ಕೇಳಿ ಒಬ್ಬೊಬ್ಬರು ಮನೆಗಳ ಕಥೆಗಳು ಹೇಳ್ತಾರೆ. ಅವರು ಯಾರೋ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾರೆ, ಇನ್ಯಾರೋ ಕೇಬಲ್ ಕೆಲಸ ಮಾಡ್ತಾ ಇದ್ದವನು, ಇನ್ನೊಬ್ಬ ಯಾರೋ ಕಾರ್ ಓಡಿಸ್ತಾ ಇದ್ದವನು, ಇನ್ನೊಬ್ಬರು ಒಬ್ರದ್ದು ಅಪ್ಪ ಸತ್ತು ಹೋಗ್ಬಿಟ್ಟು ಒಬ್ರಿಗೆ ಅಮ್ಮ ಸತ್ತು ಹೋಗ್ಬಿಟ್ರು. ಕಿಲ್ ಹಿಮ್. 11 ಜನ ಏಕಕಾಲಕ್ಕೆ ಹೊಡಿತಾರ್ರಿ. ಗೊತ್ತಲ್ಲ ಆಗ ಹೀರೋಯಿಸಮ್ಮು. ನಾನು ಜಾಸ್ತಿ ಮೆಚ್ಚಿಸ್ಬೇಕು ಪವಿತ್ರ ಗೌಡನ ಅಂತ. ಬಾಸ್ ಗೆಳತಿ ಅಬ್ಬಬ್ಬಬ್ಬ. ಪವಿತ್ರ ಗೌಡ ಕಾಲಿಗೆ ಬೀಳು ಅಂತ ಹೇಳಿ ಎಸೆಯದಂತೆ ಅವನ್ನ, ಯಾರನ್ನ, ರೇಣುಕಾಸ್ವಾಮಿಯನ್ನು ಕಾಲಿಗೆ ಬೀಳು, ಕ್ಷಮೆ ಕೇಳು ಅಂತ ಹೇಳಿ. ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತೇಳಿ ಕಿರುಚಾಡಿದ್ದರಂತೆ ಆರೋಪಿಗಳು. ಎಲ್ಲವನ್ನು ನೋಡ್ಕೊಂಡು ನಿಂತಿದ್ದು ಪವಿತ್ರ ಗೌಡ A1 ನೋಡ್ಕೊಂಡು ನಿಂತಿದ್ದು. ಕಾಲು ಹಿಡಿಯಕ್ಕೆ ಬರ್ತಾನೆ ಅವನು. ಬಂದ ತಕ್ಷಣ ಚಪ್ಪಲಿ ಹೊಡಿತಾರೆ. ಯಾರು? ಇವರು ಪವಿತ್ರ ಗೌಡ. ತೀವ್ರವಾಗಿ ರಕ್ತಸ್ರಾವವಾಗಿ ಶೆಡ್ನಲ್ಲೇ ಸಾವನ್ನಪ್ತಾನೆ ರೇಣುಕಾಸ್ವಾಮಿ ಸಾಯೋವರೆಗೂ ಶೆಡ್ನಲ್ಲೇ ನಿಂತ್ಕೊಂಡು ನೋಡಿದ್ದು ಪವಿತ್ರ ಗೌಡ. ಪವಿತ್ರ ಆ ಟೈಮಲ್ಲಿ ಶೆಡ್ನಲ್ಲೇ ಇದ್ದರು ಎನ್ನುವುದಕ್ಕೆ CC ಕ್ಯಾಮ್ರಾದ ದೃಶ್ಯಗಳು ಹೇಳ್ತಾ ಇವೆ. ಇದು ಪವಿತ್ರ ಗೌಡಳ ಕಥೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ನಲ್ಲಿ ಬಂದಂಥ ಒಂದೇ ಒಂದು ಮೆಸೇಜು 17 ಜನ ಇನ್ಕ್ಲೂಡಿಂಗ್ ಪವಿತ್ರ ಗೌಡ 17 ಜನಗಳ ಜೀವನವನ್ನು ಕಳೆದ 3 ತಿಂಗಳಿಂದ ಅಲ್ಲೋಲ ಕಲ್ಲೋಲ ಮಾಡಿ ಹಾಕ್ಬಿಟ್ಟಿದೆ. ಒಂದೇ ಒಂದು ಮೆಸೇಜ್, ಒಂದು ಫೋಟೋ. ಆಯ್ತು, 10 ಫೋಟೋನೇ ಹಾಕ್ಬಿಡಲಿ. ಕಂಪ್ಲೇಂಟ್ಗೆ, ಕಾನೂನಿಗೆ 1000 ಅವಕಾಶ ಇತ್ತು. ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು, ಬ್ಲಾಕ್ ಮಾಡ್ಬೋದಾಗಿತ್ತು, ದೂರು ಕೊಡ್ಬೋದಾಗಿತ್ತು, ಡಿಲೀಟ್ ಮಾಡ್ಬೋದಾಗಿತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಆ ಮನುಷ್ಯನ ಅನ್ಫ್ರೆಂಡ್ ಮಾಡಬಹುದಾಗಿತ್ತು. 1000 ಅವಕಾಶ ಇದೆ ರೀ. ನನಗೊಂದು ವಿಷಯ ಬೇಡ ಅಂತ ಹೇಳಿದ್ರೆ, ದಾರಿಲಿ ನಾವು ಹೋಗ್ತಿದ್ದಾಗ 100 ಜನ ನಮ್ಮ ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಅಂಥೇಳಿ ಪ್ರತಿ ಮನುಷ್ಯನಿಗೂ ನೀನು ಕಲ್ಲು ಎತ್ಕೊಂಡು ವಾಪಸ್ ಹೊಡೆಯೋಕ್ಕೆ ನಿಂತರೆ ನಿನ್ನ ಜರ್ನಿ ಯಾವಾಗಪ್ಪ ಅಂತ ಒಂದು ಮಾತಿದೆ. ನೀನು ಮುಂದಕ್ಕೆ ಎಲ್ಲಿ ಹೋಗ್ತೀಯಪ್ಪ ಅಂತ. ಪ್ರತಿ ನಾಯಿ ಬೊಗಳೋ ಪ್ರತಿ ನಾಯಿಗೂ ನೀನು ತಿರುಗಿಬಿಟ್ಟು ನಾಯಿ ಥರ ನೀನು ಬೊಗಳ್ತಾ ನಿಂತ್ಕೊಂಡ್ರೆ ನಿನ್ನ ಗಮ್ಯ ಎಲ್ಲಿ? ನಿನ್ನ ಗುರಿ ಎಲ್ಲಿ? ನಿನ್ನ ಗೋಲ್ ಯಾವುದು ಜೀವನದಲ್ಲಿ? ನಿನ್ನ ಮೇಲೆ ಬೀಸುವ ಕಲ್ಲುಗಳನ್ನು ಇಟ್ಕೊಂಡು ನೀನು ಮನೆ ಕಟ್ಕೋ, ಬದುಕು ಕಟ್ಕೋ ನೀನು. ನನಗೆ ಹಿಂಗೆ ಅಂದ್ಬಿಟ್ಟು ನಾನು ಬೊಗಳ್ತೀನಿ ನಾಯಿಗೆ, ನನಗೆ ಕಚ್ಚಕ್ಕೆ ಬಂತ ನಾನು ನಾಯಿ ಕಚ್ತೀನಿ. ಇದೇನ್ರಿ? ನೋ. ಅದು ಮಾಡಿ ಈ ಅಮ್ಮ ಹಾಳಾಗೋದಲ್ಲದೆ 16 ಜನಕ್ಕೂ ತಲೆಗೆ ಹುಳುಗಳು ಬಿಟ್ಟುಬಿಟ್ಟು ಅವ್ರಿಗೆ ಆಕ್ರೋಶ ತುಂಬಿ ಅವರಲ್ಲಿದ್ದಂತಹ ಮೃಗವನ್ನು ಜಾಗೃತಗೊಳಿಸಿ ಹಲ್ಲೆ ಮಾಡಿಸಿದ್ಲಲ್ಲ ಈ ಮಹಾನ್ ಮಹಿಳೆ, ರಾಜರಾಜೇಶ್ವರಿ ನಗರದ ಅದ್ಭುತ ಹೆಂಗಸು ಪವಿತ್ರ ಗೌಡ. ಈಸ್ ಇಟ್ ಫೇರ್? ದರ್ಶನ್ ಮನೆಯಲ್ಲಿ ಒಂದು ಹೆಂಗಸಿದ್ದಾರೆ, ಅವ್ರ ಪತ್ನಿ ಇದ್ದಾರೆ, ಅವ್ರಿಗೊಬ್ಬ ಮಗ ಇದ್ದಾನೆ, ಅನೇಕರಿಗೆ ತಂದೆ ತಾಯಿಗಳಿಗೆ. ದರ್ಶನ್ಗಾದರೂ ಹಣ ಇದೆ ರೀ, ಹಣ ಇದೆ, ಹೆಸರಿದೆ. ಇವತ್ತಲ್ಲ ನಾಳೆ ಜೀವನ ಹೆಂಗೋ ನಡೆದು ಹೋಗ್ಬಿಡುತ್ತೆ. ಅನೇಕರ ಬದುಕು, ಒಬ್ರಿಗೆ ಅಪ್ಪ ಸತ್ತೋದ್ರು, ಒಬ್ರಿಗೆ ಅಮ್ಮ ಸತ್ತೋದ್ರು. ಅವತ್ತು ದುಡಿಮೆ, ಅವತ್ತಿಗೆ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದಾರೆ, ಒಬ್ಬರು ಪೆಟ್ಟಿ ಶಾಪ್. ಅವತ್ತು ದುಡಿದ್ರೆ ಅಪ್ಪ ನನಗೆ ಅಲ್ಲಿಗೆ ಹೋಗೋಕ್ಕೆ ಒಂದು ಸಲ ಚಾರ್ಜ್ಗಾಯಿತು, ಮತ್ತೊಮ್ಮೆ ಥರ ಚಾರ್ಜ್ಗೂ ಕಷ್ಟ ಕಣಪ್ಪ ಅಂತಾರೆ ಅವ್ರ ಅಪ್ಪ ಅಮ್ಮನ ಕೇಳಿದ್ರೆ. ಈ ಏಜ್ಗಳೆಲ್ಲ ಅವರು ಎಲ್ಲ 60-65 ಆಸುಪಾಸಲ್ಲಿ ಇರ್ತಾರೆ. ಈ ಏಜಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಬರೋಕ್ಕೆ ದುಡ್ಡಿಲ್ಲ ಅವ್ರ ಬಳಿಯಲ್ಲಿ. ಒಂದು ಸಲ ಹೋಗಿ ನೋಡ್ಕೊಬಂದು ಅಪ್ಪ ಮತ್ತೆ ಹೋಗಕ್ಕೆ ಆಯ್ತದ ನಮಗೆ ಅಂತಾರೆ. ಪವಿತ್ರ ಕೂಡ ಕಳಿಸ್ಕೊಡ್ತಾರೆ. ಈಗ ಅವ್ರಿಗೆ ಕಳಿಸ್ಕೊಡ್ತಾರೇನ್ರಿ? ಇಲ್ಲ. ಮತ್ತೆ ಮಾಡಿಸಿದ್ದು ಯಾಕೆ ವೈ ಅಂತ ಒಂದು ಪ್ರಶ್ನೆ ಚಾರ್ಜ್ ಶೀಟ್ ಪ್ರಕಾರ.